ಕನ್ನಡದ ವಿಷಯ ಬಂದಾಗ ನೀವು ಎಲ್ಲ ಒಂಥರ ತೇಲಿಸ್ದಂಗೆ ಉತ್ತರ ಕೊಟ್ಬಿಟ್ರಿ. ಕಮಲ್ ಹಾಸನ್, ಸೋನು ನಿಗಮ್, ಯಾವ ವಿಷಯ ಬಂದ್ರು ಯಾಕೆ ಕನ್ನಡ ಚಿತ್ರರಂಗ ಕನ್ನಡ ಅಂತ ಬಂದಾಗ ಒಂದಾಗಲ್ಲ? ಯಾರು ಮಾತಾಡೋದಿಲ್ಲ ಅಂದ್ರೆ ವಾಣಿಜ್ಯ. ನಾವು ಮಾತಾಡಿಲ್ಲ ಅಂದಕ್ಕೆ ಒಂದಾಗಿಲ್ಲ ಅನ್ಕೊಂಬಿಡಿ, ಒಂದಾಗಿರೋದಕ್ಕೆ ಮಾತಾಡಿಲ್ಲ. ಯಾಕಂದ್ರೆ ಆ ಕಲಾವಿದರು ಕನ್ನಡ ಚಿತ್ರರಂಗದಲ್ಲೂ ಬಂದು ನಟನೆ ಮಾಡಿ ಹೋಗಿರೋದ್ರಿಂದ ಯಾರಿಗೂ ಏನ್ ಮಾತಾಡಬೇಕು ಗೊತ್ತಾಗಿಲ್ಲ. ಅಂಡರ್ಸ್ಟ್ಯಾಂಡ್? ಸೊ ಇಟ್ ಇಸ್ ನಾಟ್ ಲೈಕ್ ದಟ್. ನೀವು ಯಾವತ್ತು ತೇಲ್ಸೋದು ಅಂತ ಹೇಳ್ತೀರಿ ಮೇಲೆ ನಾನು ಒಂದು ಹೇಳ್ತೀನಿ ಕೇಳಿ, ತೇಲ್ಲೇಬೇಕಾ? ತೇಲೋದೇನು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾವ್ ಯಾಕೆ ತೇಲ್ಸೋಣ? ಗಂಡು ನಾಡಿನಲ್ಲಿ ಹುಟ್ಟಿರುವ ಗಂಡಮ್ಮ ನಾವು. ಯಾಕೆ ತೇಲ್ಸೋಣ? ಯಾರಿಗೆ ತೇಲ್ಸೋಣ? ಯಾರಿಗೆ ಎದುರೋಣ? ಗೌರವ ಇದೆ ಒಬ್ಬ ವ್ಯಕ್ತಿ ಮೇಲೆ, ಕೆಳಗಡೆ ಕೂತಿ ಕೇಳಿಸ್ಕೊಂಡ ವ್ಯಕ್ತಿ ಮೇಲೆ ಆಭಾರವಾದ ಗೌರವ ಇದೆ. ಎರಡು ಗೌರವದ ಮಧ್ಯದಲ್ಲಿ ಚಿತ್ರರಂಗ ಏನ್ ಮಾಡ್ಬೇಕು ಅಂತ ಮಾತಾಡಿಲ್ಲ ಅಂದಾಗ ಪದೇ ಪದೇ ಬಂದು ಚಿತ್ರರಂಗಕ್ಕೆ ನೀವು ಹಿಂಗೆ ನೀವು ಹಂಗೆ ಅಂದ್ರೆ ನಾವೇ ಜಡ್ಜ್ಗಳ, ಲಾಯರ್ಗಳ, ಕೋರ್ಟ್ಗಳ, ಪೊಲೀಸ್ಗಳ ಕಣ್ಣಿದ್ಯಾ? ಎರಡೂ ಇಲ್ಲ ನಮ್ಮ ಹತ್ರ. ಏನ್ ಮಾಡಕ್ಕಾಗತ್ತೆ? ನೋ. ವೆನ್ ಯು ಕ್ವೆಶ್ಚನ್ ಅಸ್, ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ so much of moral we have inside, so much of emotions inside, we don't know how to react. ತೇಲ್ಸೋದೇನಿದೆ ಅದರಲ್ಲಿ? ಕೈಯಲ್ಲಿ ಪೆಗ್ಗಿದ್ಯಾ, ಇಲ್ಲೊಂದು ಏನಾದ್ರು ಕ್ವಾರ್ಟರ್ ಇಟ್ಕೊಂಡು ಕೂತಿದ್ದೀನಿ ನಾ ತೇಲ್ಸಕ್ಕೆ? ನಾನೇ ತೇಲಿಸ್ಲಿ? ಇಲ್ಲ, ಬನ್ನಿ ಪಾರ್ಟಿ ಮಾಡೋಣ, ಅವಾಗ ತೇರೋಣ. ಇವಾಗ ಹೋಗ್ಬಿಟ್ಟು ಅಧಿಕಾರದಲ್ಲಿ ಕೂತಿರೋರಿಗೆ ಕೇಳಿ, ಇವತ್ತು ಹೋಗಿ ಕರ್ನಾಟಕದ ಅಧಿಕಾರ ಪೂರ್ತಿ ಹಿಡ್ಕೊಂಡು ಕೂತಿರೋ ವಿಧಾನಸೌಧಕ್ಕೆ ಹೋಗಿ ಕೇಳಿ. ನಾವು ತುಂಬಾ ಟ್ಯಾಕ್ಸ್ ಕಟ್ತಾ ಇರೋ ಜನ. ಬೆಳಗ್ಗೆ ಆದ್ರೆ ಎಲ್ಲರಿಗೂ ಅವ್ರವ್ರದ್ದೇ ಭಯಗಳಿದಾವೆ, ಹೆದರಿಕೆ ಇದಾವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಲವ್ರ ಮೇಲೆ ಗೌರವ ಇದ್ದಾರೆ. ಇಂಥವ್ರು ಮಾತಾಡ್ಬಿಟ್ಟು ಅನ್ನೋದ್ರ ಶಾಕಲ್ಲಿದ್ದಾರೆ ಎಲ್ಲ.